ಇನ್ನು ಟಾರ್ಗೆಟ್ 2028 ಬೈ ಎಲೆಕ್ಷನ್ನಲ್ಲೇ ಗೇಮ್ ಪ್ಲಾನ್. 2028ರ ಚುನಾವಣೆ ಕೈಪಡೆ ಈಗಾಗಲೇ ಆಕ್ಟಿವ್ ಆಗ್ತಾ ಇದೆನಾ? ಮುಂದಿನ ಟಿಕೆಟ್ ಆಕಾಂಕ್ಷಿಗಳು ಕ್ಷೇತ್ರದಲ್ಲಿ ರೌಂಡ್ಸ್ ಹೊಡಿತಾ ಇದ್ದಾರಾ? ಬಾಗಲಕೋಟೆಯಲ್ಲಿ ಮೇಟಿ ಪರ ಅಬ್ಬರದ ಪ್ರಚಾರ. 2028ರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಲು ಈಗಲೇ ರಣತಂತ್ರವನ್ನು ಹೂಡ್ತಾ ಇದ್ದಾರಾ? ಪ್ರಚಾರದ ನೆಪದಲ್ಲಿ ಕಿಂಗ್ ಆಗಲು ಹೊರಟ ಮುಖಂಡರು ಬಾಗಲಕೋಟೆಯಲ್ಲಿ ಭೇಟಿ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. 2028ರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗೋದಕ್ಕೆ ಈಗಲೇ ಪ್ರಯತ್ನವನ್ನು ರಣತಂತ್ರವನ್ನು ಹೂಡ್ತಾ ಇದ್ದಾರಾ? ಪ್ರಚಾರದ ನೆಪದಲ್ಲಿ ಕಿಂಗ್ ಆಗಲು ಹೊರಟ ಮುಖಂಡರು, ಸಿಎಂ ಸೇರಿ ಪ್ರಮುಖ ನಾಯಕರು ನಿಗಾ ಇಟ್ಟಿರುವಂತಹ ಕ್ಷೇತ್ರ ಇದು. ಈಗ ಹೇಗಾದರೂ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಜಯಗಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ. ನಮ್ಮ ಮುಂದಿನ ದಾರಿ ಸುಗಮ ಆಗಲಿದೆ ಅನ್ನುವಂತಹ ವಿಶ್ವಾಸವನ್ನು ಹೊಂದಿದ್ದಾರೆ. ಕಾಂಗ್ರೆಸ್ ಸೋತರು ಗೆದ್ದರು ನೆಕ್ಸ್ಟ್ ಉಮೇಶ್ಗೆ ಟಿಕೆಟ್ ಇರೋದಿಲ್ಲ, 2028ರಲ್ಲಿ ಮೇಟಿ ಕುಟುಂಬದಲ್ಲಿ ಟಿಕೆಟ್ ಕೊಡೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದೆ. ಈ ಬಾರಿ ಕೆಲಸ ಮಾಡಿದ್ರೆ ಮಾತ್ರ ಮುಂದಿನ ಬಾರಿ ನಮಗೆ ಟಿಕೆಟ್ ಸಿಗುತ್ತೆ. ಟಿಕೆಟ್ ಸಿಗುವ ಭರವಸೆಯಲ್ಲಿರುವ ಕೆಲವು ಮುಖಂಡರು ಏನಿದ್ದಾರೆ ಅವರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಮುಂದಿನ ಚುನಾವಣೆ ಆಕಾಂಕ್ಷೆ ಇಟ್ಟು ಕೆಲಸವನ್ನು ಮಾಡಬೇಕು. ಮಲ್ಲಿಕಾರ್ಜುನ್ ಚರಂತಿಮಠ BTDಯ ಅಧ್ಯಕ್ಷ ಪ್ರಕಾಶ್ ತಪ್ಪಶೆಟ್ಟಿ ಆಗಿರ್ಬೋದು, ಸಂತೋಷ್ ಉಕ್ರಾಣಿ ಹಾಗೂ ವೀಣಾ ಕಾಶಪ್ಪನವರು ಇವರೆಲ್ಲರೂ ಕೂಡ ಏನು ಸಚಿವ ಶಿವಾನಂದ ಪಾಟೀಲ್ ಆಗಿರ್ಬೋದು, ಪುತ್ರಿ ಸಂಯುಕ್ತ ಪಾಟೀಲು ಎಲ್ಲರೂ ಕೂಡ ಇದ್ದಾರೆ. ಸೊ ರಕ್ಷಿತಾ TT ಆಗಿರ್ಬೋದು, ಇವರೆಲ್ಲ ಸೇರಿಕೊಂಡು ಇತರರದ ಕ್ಷೇತ್ರದ ಮೇಲೆ ಈಗಾಗಲೇ ಕಣ್ಣನ್ನು ಇಟ್ಟಿದ್ದಾರೆ. ಸೊ ಈ ಒಂದು ಕಾರಣದಿಂದ ಸಾಕಷ್ಟು ಪೈಪೋಟಿ ಇದೆ. ಅದಕ್ಕೋಸ್ಕರ ಮೇಟಿ ಕುಟುಂಬಸ್ಥರು 2028ರ ಕಾಂಗ್ರೆಸ್ ಅಭ್ಯರ್ಥಿ ಆಗೋದಕ್ಕೆ ಈಗಲೇ ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ಹಚ್ಚಿದ್ಯಾರಪ್ಪ ಅಂತಾನೆ ಯಾರು? ಬಿಜೆಪಿ, ನರೇಂದ್ರ ಮೋದಿ ಅವರು ಬಿಜೆಪಿ. ಇವತ್ತು ಮತ್ತೆ ನಮ್ಮ ಹೆಣ್ಮಕ್ಳಿಗೆ ಒಲೆ ಊದಕ್ ಹಚ್ಚಿದವ್ರು ಯಾರು? ಅವ್ರಿಗೂ ಸ್ವಲ್ಪ ಹೇಳಕ್ ಬಿಡ್ರಿ. ನೀವೇ ಹೇಳ್ತೀರಲ್ಲ, ಎಲ್ಲ ಹೆಣ್ಮಕ್ಳದು ನೀವೇ ಹೇಳ್ತೀರಿ, ಗಂಡ್ಮಕ್ಳದು ನೀವೇ ಹೇಳ್ತೀರಿ. ನಮ್ ತಾಯಂದ್ರ ಇದಾರ ಒಂಚೂರು ಎಲ್ಲರಿಗೂ ಇವತ್ತು ಸಾಕಷ್ಟು ಬೀದಿಗೆ ತಂದಂತ ಪಕ್ಷ ಇವತ್ತು. ಅಂತ ಪಕ್ಷಕ್ಕೆ ಮತ ಹಾಕ್ಬೇಕಾ? ಜೋರ ಬರ್ಬೇಕು, ಗಟ್ಟಿ ಧ್ವನಿ ಹಾಕ್ಬೇಕಾ? ಯಾವ ಪಕ್ಷಕ್ಕೆ ಮತ ಹಾಕ್ತೀರಿ? ಯಾರಿಗ್ ಮತ ಹಾಕ್ತೀರಿ? ತಮ್ಮೆಲ್ಲರ ಅತ್ತೆ ಮೂಲ ಮತವನ್ನ ನನ್ನ ಸಹೋದರ ಸಮಾನರಾದಂತ ಉಮೇಶಣ್ಣ ಮೇಟಿ ಅವರಿಗೆ ನೀಡೋದ್ರ ಮೂಲಕ ತಮ್ಮೆಲ್ಲರ ಸಹಕಾರ, ಅವರ ತಂದೆಯವರ ಜೊತೆಗೆ ಯಾವ ರೀತಿ ಇತ್ತು, ನಮಗೂ ಕೂಡ ಸಾಕಷ್ಟು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದ್ದಾಗಿಂದನೂ ಅವ್ರು ಸಹಕಾರ ನೀಡಿದ್ದಾರೆ. ಅವ್ರ ಕುಟುಂಬ ನಮ್ಮ ಕುಟುಂಬ ಒಂದೇ ಅನ್ನುವಂತ ರೀತಿಯಲ್ಲಿ ಬಾಳ್ದಂತವ್ರು ನಾವೆಲ್ಲರೂ. ಇವತ್ತು ತಮ್ಮೆಲ್ಲರ ಸಹಕಾರ ಅವ್ರ ಮೇಲೆ ಇರ್ಲಿ ಅಂತೇಳಿ, ಏನ್ ನಮ್ಮ ಹಳ್ಳಿಯ ಸೊಗಡು ಏನಿತ್ತು ಎತ್ತಿನ ಗಾಡಿ, ಅದ್ರಲ್ಲಿ ಹೋಗುವಂತದ್ದು ಸೈಕಲ್ ತುಳಿಯುವಂತ ಪರಿಸ್ಥಿತಿ ಬಹಳ ದೂರ ಇಲ್ಲ. ಯಾಕಂತಂದ್ರೆ ಇವತ್ತೇ ಆಗ್ಲೇ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇಲ್ಲ. ಮುಂದಿನ ದಿನಮಾನದಲ್ಲಿ ಮತ್ತೆ ನಿಮಗೆ ಸೈಕಲ್ ತುಳಿಯುವಂತದಕ್ಕೆ ಹಚ್ಚಿದ್ಯಾರಪ್ಪ ಅಂತಾನೆ ಯಾರು? ಬಿಜೆಪಿ, ನರೇಂದ್ರ ಮೋದಿ ಅವರು ಬಿಜೆಪಿ. ಇವತ್ತು ಮತ್ತೆ ನಮ್ಮ ಹೆಣ್ಮಕ್ಳಿಗೆ ಒಲೆ ಊದಕ್ ಹಚ್ಚಿದವ್ರು ಯಾರು? ಅವ್ರಿಗೂ ಸ್ವಲ್ಪ ಹೇಳಕ್ ಬಿಡ್ರಿ. ನೀವೇ ಹೇಳ್ತೀರಲ್ಲ, ಎಲ್ಲ ಹೆಣ್ಮಕ್ಳದು ನೀವೇ ಹೇಳ್ತೀರಿ, ಗಂಡ್ಮಕ್ಳದು ನೀವೇ ಹೇಳ್ತೀರಿ. ನಮ್ ತಾಯಂದ್ರ ಇದಾರ ಒಂಚೂರು. ಇನ್ನು ಈಗಾಗಲೇ 2028ರ ಕಾಂಗ್ರೆಸ್ ಅಭ್ಯರ್ಥಿ ಆಗೋದಕ್ಕೋಸ್ಕರ ಈಗಾಗಲೇ ಪೈಪೋಟಿಗಳು ಮತ್ತು ರಣತಂತ್ರವನ್ನು ಕೂಡ ಇಲ್ಲಿ ಹೂಡ್ತಾ ಇದ್ದಾರೆ. ಪ್ರಚಾರದ ನೆಪದಲ್ಲಿ ಮುಂದಿನ 2028ರ ಕಾಂಗ್ರೆಸ್ ಅಭ್ಯರ್ಥಿ ಆಗೋದಕ್ಕೋಸ್ಕರ ಈಗಲೇ ಎಲ್ಲ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಸದ್ಯದ ಮಟ್ಟಿಗೆ ಬೈ ಎಲೆಕ್ಷನ್ ಬಗ್ಗೆ ಏನೂ ಪ್ಲ್ಯಾನ್ ಇಲ್ಲ ಇವ್ರದ್ದು. ಸದ್ಯಕ್ಕೆ ಹೇಳಬೇಕು ಅಂತಂದರೆ ಪ್ರಚಾರಕ್ಕೆ ಹೋಗ್ತಾ ಇದ್ದಾರಲ್ಲ, ಏನು ಬೈ ಎಲೆಕ್ಷನ್ ಪ್ರಚಾರಕ್ಕೆ ಹೋಗಿ 2028ರ ಕಾಂಗ್ರೆಸ್ ಅಭ್ಯರ್ಥಿ ಆಗೋದಕ್ಕೋಸ್ಕರ ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ಒಂದು ಕಡೆ ಬಾಗಲಕೋಟೆಯಲ್ಲಿ ಭೇಟಿ ಪರ ಅಬ್ಬರವಾದಂತಹ ಪ್ರಚಾರವನ್ನು ಏನು ಮಾಡ್ತಾ ಇದ್ದಾರೆ, ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೂಡ ಅಲ್ಲಿರುವಂತಹ ಆಕಾಂಕ್ಷಿಗಳು 2028ರಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕ್ಷೇತ್ರದ ರೌಂಡ್ಸ್ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಮುಖ್ಯವಾಗಿ 2028ರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗೋದಕ್ಕೋಸ್ಕರ ಸಾಕಷ್ಟು ಪ್ಲ್ಯಾನನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ರಣತಂತ್ರವನ್ನು ಸಹಿತ ಇಲ್ಲಿ ಹೂಡ್ತಾ ಇದ್ದಾರೆ. ಬಿಜೆಪಿ, ನರೇಂದ್ರ ಮೋದಿ ಅವರು ಬಿಜೆಪಿ. ಇವತ್ತು ಮತ್ತೆ ನಮ್ಮ ಹೆಣ್ಮಕ್ಳಿಗೆ ಒಲೆ ಊದಕ್ ಹಚ್ಚಿದವ್ರು ಯಾರು? ಅವ್ರಿಗೂ ಸ್ವಲ್ಪ ಹೇಳಕ್ ಬಿಡ್ರಿ. ನೀವೇ ಹೇಳ್ತೀರಲ್ಲ, ಎಲ್ಲ ಹೆಣ್ಮಕ್ಳದು ನೀವೇ ಹೇಳ್ತೀರಿ, ಗಂಡ್ಮಕ್ಳದು ನೀವೇ ಹೇಳ್ತೀರಿ. ನಮ್ ತಾಯಂದ್ರ ಇದಾರ ಒಂಚೂರು. ಎಲ್ಲರಿಗೂ ಇವತ್ತು ಸಾಕಷ್ಟು ಬೀದಿಗೆ ತಂದಂತ ಪಕ್ಷ ಇವತ್ತು. ಅಂತ ಪಕ್ಷಕ್ಕೆ ಮತ ಹಾಕ್ಬೇಕಾ? ಜೋರ ಬರ್ಬೇಕು, ಗಟ್ಟಿ ಧ್ವನಿ ಹಾಕ್ಬೇಕಾ? ಯಾವ ಪಕ್ಷಕ್ಕೆ ಮತ ಹಾಕ್ತೀರಿ? ಯಾರಿಗ್ ಮತ ಹಾಕ್ತೀರಿ? ತಮ್ಮೆಲ್ಲರ
ಅತ್ತೆ ಮೂಲ ಮತವನ್ನ ನನ್ನ ಸಹೋದರ ಸಮಾನರಾದಂತ ಉಮೇಶಣ್ಣ ಮೇಟಿ ಅವರಿಗೆ ನೀಡೋದ್ರ ಮೂಲಕ ತಮ್ಮೆಲ್ಲರ ಸಹಕಾರ, ಅವರ ತಂದೆಯವರ ಜೊತೆಗೆ ಯಾವ ರೀತಿ ಇತ್ತು, ನಮಗೂ ಕೂಡ ಸಾಕಷ್ಟು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದ್ದಾಗಿಂದನೂ ಅವ್ರು ಸಹಕಾರ ನೀಡಿದ್ದಾರೆ. ಅವರು